ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತು ಒಂದು ರೈಸ್ ರೆಸಿಪಿ ತೊಗೊಂಬಂದನು. ಪುದೀನ ರೈಸ್ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಈ ರೈಸ್ ನೀವು ಮಕ್ಕಳ ಡಬ್ಬಿಗಾಗಲಿ ಮತ್ತು ಎಲ್ಲರ ಊರಿಗೆ ಹೋಗುವಾಗಲಿ ಮತ್ತು ಲೈಟಾಗೆ ಮತ್ತು ಏನೂ ಮಸಾಲೆ ಐಟಮ್ಸ್ಗಳು ಹಾಕೋದ್ಲೇ ನಿಮಗೆ ಲೈಟಾಗಿ ಹೆಲ್ದಿ ಆಗಿರೋದು ಈ ರೈಸ್ ಮಾಡಿದನು. ಈ ರೀತಿ ನೀವು ಮನೆಯಲ್ಲಿ ಒಮ್ಮೆ ಮಾಡಿ ನೋಡ್ರಿ, ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ. ಈ ರೆಸಿಪಿ ನಮ್ಮ ತಂಗಿ ಟ್ರೈ ಮಾಡಿದ್ಲು, ಅವಳು ನನಗೆ ಹೇಳೋಣ, ನಾನು ಇದನ್ನು ಈ ರೀತಿ ಮಾಡಿದನು. ಮಕ್ಕಳ ಡಬ್ಬಿಗೆ ಅಂತೂ ಇದು ಹೇಳಿ ಮಾಡಿಸಂಗಿರ್ತೈತಿ ಮತ್ತು ಇಮಿಡಿಯೇಟ್ ಆಗಿ ಆಗ್ತೈತಿ, ಅಂದರೆ ದಿಢೀರ್ನೇ ಮಾಡ್ಕೋಬೋದು. ಭಾಳ ಏನು ಟೈಮ್ ತೊಗೊಳಂಗಿಲ್ಲ. ಇದಕ್ಕೊಂದು ಸಣ್ಣದಾಗಿ ಒಂದು ಮಸಾಲೆ ರುಬ್ಕೊಂಡು ಬಿಟ್ರೆ ಮುಗಿತು, ಭಾಳ ಲಘು ಆಗ್ತೈತಿ. ಯಾರು ಮನೆಗೆ ಗೆಸ್ಟ್ ಅದು ಬಂದಾಗೂ ಮಾಡೋಕೆ ಭಾಳ ಚಲೋ ಆಗ್ತೈತಿ. ಈ ರೆಸಿಪಿ ನಾನು ಮಾಡ್ಕೊಳಕ್ಕೆ ಒಂದು ಬೌಲ್ನಷ್ಟು ಉದ್ರಗ ಅನ್ನ ಮಾಡಿಟ್ಕೊಂಡನು. ಪುದೀನ, ಕೊತ್ತಂಬರಿ, ಅಲ್ಲ, ಬೆಳ್ಳುಳ್ಳಿ, ನಿಮಗೆ ಎಷ್ಟು ರುಚಿ ಬೇಕಲ್ಲ ಅಷ್ಟು ಹಸಿ ಮೆಣಸಿನ್ಕಾಯಿ ತೊಗೋಬೇಕು. ನಾನು ನೋಡ್ರಿ ಇಲ್ಲ ಒಂದು ಹಿಡಿಯಟ ಅಂದರೆ ಒಂದು ಬೌಲಿಗೆ ಒಂದು ಸ್ವಲ್ಪ ಅರ್ಧ ಕಟ್ನಷ್ಟು ಪುದೀನ ತೊಗೊಂಡನು. ಈ ರೀತಿಯಾಗಿ ಇವನ್ನೆಲ್ಲ ರುಬ್ಬಾಕ ಇಟ್ಕೋಬೇಕು. ನಿಮಗೆ ಬೇಕಂದ್ರೆ ಒಂದು ಸ್ವಲ್ಪ ಜೀರಿಗೆ ಹಾಕೋರಿ, ಇಲ್ಲ ಅಂದರೆ ಏನು ಬೇಡ. ಮತ್ತು ಒಂದು ಸ್ವಲ್ಪ ಒಗ್ಗರಣೆಗೆ ಶೇಂಗಾ ಕಾಳು, ಉಳ್ಳಾಗಡ್ಡಿ, ಗಜ್ರಿ, ಒಂದು ಸ್ವಲ್ಪ ನಾನು ಕ್ಯಾಪ್ಸಿಕಮ್ ತೊಗೊಂಡನು. ಒಂದು ಅರ್ಧ ಹೋಳಷ್ಟು ಲಿಂಬೆಯನ್ನು ಅದನ್ನು ರುಬ್ಬಾಕ ಹಾಕಿ ಇಟ್ಕೊಂಡನು. ಇಲ್ಲಿ ನೋಡ್ರಿ ಒಂದು ಅರ್ಧ ಚಮಚದಷ್ಟು ನಾನು ಜೀರಿಗೆ ತೊಗೊಂಡನು. ಸ್ವಲ್ಪ ಫ್ಲೇವರ್ಗೆ ಇರಲಿ ಅನ್ನೋ ಸಂಬಂಧ ಅಷ್ಟು ಹಾಕಿದನು. ಬೇಡ ನಿಮಗೆ ಜೀರಿಗೆ ಫ್ಲೇವರ್ ಬೇಡಾಗಿತ್ತಂದ್ರೆ ಸ್ಕಿಟ್ ಮಾಡಿರಿ. ಇಲ್ಲಿ ನೋಡ್ರಿ ಈ ರೀತಿ ಲಿಂಬೆ ರಸ ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಹಾಕಾಸ ಅವನ್ನೆಲ್ಲ ಹಸಿಮೆಣ್ಸಿಕಾಯಿ, ಎಲ್ಲ ಬೆಳ್ಳುಳ್ಳಿ, ಪುದೀನ ಎಲ್ಲ ರುಬ್ಬಿ ಈ ಪೇಸ್ಟ್ ಮಾಡಿ ಇಟ್ಕೋಬೇಕು. ಈ ಪೇಸ್ಟ್ ಮಾಡಿ ಇಟ್ಕೊಂಡ್ರಂತೂ ಮುಗೀತು, ದಿಢೀರ್ನೇ ರೈಸ್ ರೆಡಿ ಆದಂಗನ ಇದೆ. ಆಲ್ಮೋಸ್ಟ್ ಅರ್ಧ ಕೆಲಸ ಆದಂಗನ. ಒಂದು ಸ್ವಲ್ಪ ಕಡಾಯಿಗೆ ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಹಾಕಿ ಸಾಸಿವೆ, ಜೀರಿಗೆ ಒಂದು ಹಾಕಿ, ನಿಮಗೆ ಬೇಕಂದ್ರೆ ಈ ರೈಸ್ಗೆ ನೀವು ಗೋಡಂಬಿನೂ ಹಾಕೋಬೋದು. ನಾನು ಗೋಡಂಬಿ ಬದಲಿ ಶೇಂಗಾ ಕಾಳು ಹಾಕಿದನು. ನಿಮಗೆ ಬೇಕಂದರೆ ಎರಡೂ ಆಪ್ಷನಲ್ ಐತಿ, ಬೇಕಾದ್ರೆ ಹಾಕೋಬೋದು. ಗಜ್ರಿ ಒಂದು ಸ್ವಲ್ಪ ಮೊದಲಿಗೆ ಎಣ್ಣೆ ಒಳಗೆ ಹಾಕಿನಿ, ಯಾಕಂದ್ರೆ ಗಜ್ರಿ ಒಂದು ಸ್ವಲ್ಪ ಗಟ್ಟಿ ಪದಾರ್ಥ ಇರ್ತೈತಲ್ಲ, ಅದಕ್ಕೋಸ್ಕರ ಹಾಕಿದನು. ನೀವು ಏನೂ ಇಲ್ಲಪ್ಪ ಅಂತಂದ್ರೆ ನೀವು ಈ ಆನಿಯನ್ನ ಮತ್ತು ಅದರ ಪೇಸ್ಟ್ ಇರ್ತೈತಲ್ಲ ಅಷ್ಟು ಹಾಕ್ಕೊಂಡು ಮಾಡ್ಕೋಬೋದು. ನಾನು ಗಜ್ರಿ ಮತ್ತು ಕ್ಯಾಪ್ಸಿಕಮ್ ಮನ್ಯಾಗ ಐತೆ, ನಾನು ಒಂದು ಸ್ವಲ್ಪ ಹಾಕಿದ್ನಿ, ಎರಡೂ ಸ್ವಲ್ಪ. ಆಮೇಲೆ ಗಜ್ರಿ ಒಂದು ಅರ್ಧ ಕರದಿಂದ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ ಹಾಕೀನಿ. ಅಲ್ಲೇ ಇಲ್ಲೇ ಕ್ಯಾಪ್ಸಿಕಮ್ ಭಾಳ ಕರಿದ್ಲೇ ಇದ್ರೆ ಕುರುಮ ಭಾಳ ಚಲೋ ಹತ್ತಾವು. ಅದಕ್ಕೋಸ್ಕರ ಅವನು ಭಾಳ ಏನು ಬೇಯಿಸ್ಲಿಲ್ಲ ನಾನು. ಈ ರೀತಿ ಅವನೊಂದು 5 ನಿಮಿಷ ಅವನ್ನ ಎಣ್ಣೆಯೊಳಗೆ ಫ್ರೈ ಮಾಡಿ ಶೇಂಗಾ ಕಾಳು ಬೇಳೆ ಮಾಡಿ ಇಟ್ಕೊಂಡಿದ್ನಲ್ಲ ಅವನೊಂದು ಸ್ವಲ್ಪ ಹಾಕಿದ್ನಿ. ನೀವು ಇದನ್ನು ಶೇಂಗಾ ಕಾಳು ಹಾಕಿರಂತೂ ಅಲ್ಲೇ ಇಲ್ಲೇ ಕುಟುಂಬ ಭಾಳ ಚಲೋ ಆಗ್ತಾವು. ಅದಕ್ಕೋಸ್ಕರ ಇದನ್ನು ಸಿಂಪಲ್ಲಾಗಿ ಮಾಡಿದೆ ನಾನು. ಭಾಳ ಏನು ಮಸಾಲೆ ಅದು ಎಲ್ಲ ಏನು ಐಟಮ್ಸ್ ಅದು ಭಾಳ ಹಾಕಿಲ್ಲ, ಇಷ್ಟ ಸಿಂಪಲ್ಲಾಗಿ ಚಲೋ ಆಗೈತಿ ರೈಸ್ ಇದು. ಮತ್ತೊಂದು ಸ್ವಲ್ಪ ಅರಿಶಿನ, ನಾನು ಯಾವಾಗಿದ್ರೂ ಅಡುಗೆಗೆ ಹಿಂಗೆ ಬಳಸ್ತಾನು. ಒಂದು ಚಿಟಿಕೆ ಹಿಂಗೆ ಹಾಕಿ ಇಲ್ಲಿ ನೋಡ್ರಿ ಕಲರ್ಫುಲ್ಲಾಗಿ ಎಷ್ಟು ಚಂದ ಕಾಣತೈತಿ. ಎಲ್ಲ ಒಗ್ಗರಣೆ ಒಳಗನ ಈ ರೀತಿ ಘಮ ವಾಸ ಬರತ್ತಿತ್ತು ಮತ್ತು ನೋಡಾಕೊಂಡು ಚಂದ ಅನ್ಸತ್ತಿತ್ತು. ಆಮೇಲೆ ಏನು ರುಬ್ಬಿಟ್ಕೊಂಡಿರ್ತವಲ್ಲ ನಾವು ಅದನ್ನು ಪೇಸ್ಟ್, ಅದನ್ನು ಒಂದು ಸ್ವಲ್ಪ ಒಂದು 2-3 ಚಮಚ ಆಗಿತ್ತದು ಹಾಕಿ ಅದು ಎಣ್ಣೆ ಎಲ್ಲ ಹಸಿ ಪದಾರ್ಥ ಇರೋದ್ರಿಂದ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಮಟ ಅಂತ ನಾನು ಎಣ್ಣೆ ಒಳಗೆ ಫ್ರೈ ಮಾಡೀನಿ ಅದನ್ನು. ಆಮೇಲೆ ಜಾರೊಳಗಿನ ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಬಾಯ್ಲ್ ಮಾಡಿದ್ನಿ. ಆಮೇಲೆ ರುಚಿಗೆ ತಕ್ಕಷ್ಟು ಮತ್ತೊಂದು ಸ್ವಲ್ಪ ಸಾಲ್ಟ್ ಹಾಕೀನಿ. ಆಮೇಲೆ ಉದ್ರಗ ಏನು ಅನ್ನ ಇರ್ತೈತಲ್ಲ ಅದನ್ನು ಹಾಕಿ ಕಲಿಸಿದ್ರೆ ನಿಮಗೆ ಪುದೀನ ರೈಸ್ ರೆಡಿ ಆಯಿತು. ಎಷ್ಟು ಬೇಗನೆ ದಿಢೀರ್ನೇ ಆಯಿತು ನೋಡ್ರಿ ಪುದೀನ ರೈಸ. ಭಾಳ ರುಚಿಯಾಗಿರ್ತೈತಿ ಮತ್ತು ಹೆಲ್ತಿಗೂ ಚಲೋ ಮತ್ತು ಬೇಗನೆ ಆಗ್ತೈತಿ. ಮಕ್ಕಳ ಡಬ್ಬಿಗೂ ಇಷ್ಟಪಡ್ತಾರೆ ಮಕ್ಕಳೆಲ್ಲ. ಈ ರೀತಿ ನೀವು ಒಮ್ಮೆ ಮಾಡಿಕೊಟ್ರಂದ್ರೆ ಪದೇ ಬೇಡ್ತಾರು. ಇದ್ರ ಜೋಡಿ ನಾನು ಒಂದು ಸಣ್ಣದಾಗಿ ಒಂದು ಸ್ವಲ್ಪ ರೈತ ಮಾಡಿದನು. ನೀವು ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ನೀವು ಇದೇ ರೈಸ್ ಅಷ್ಟೇ ತಿನ್ಬೋದು. ಒಂದು ಸ್ವಲ್ಪ ಮೊಸರಿಗೆ ಉಳ್ಳಾಗಡ್ಡಿ, ಕೊತ್ತಂಬರಿ, ಒಂದು ಸ್ವಲ್ಪ ಗಜ್ರಿ ತೆರೆದು ಹಾಕಿ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ಒಂದು ಸಿಂಪಲ್ ಆಗಿರೋ ರೈತ ರೆಡಿ ಆಯಿತು. ನನಗಂತೂ ಈ ರೈತ ಮತ್ತು ಪುದೀನ ರೈಸ ಭಾಳ ಇಷ್ಟ ಆಯಿತು, ಭಾಳ ಸೂಪರಾಗಿತ್ತು. ಮತ್ತು ನನಗೆ ಮೊದಲಿಗೆ ಹೇಳೋದು ಮರ್ತಿದ್ನಿ, ಬ್ಯಾಚುಲರ್ಸ್ಗಳಿಗೆ ಮತ್ತು ಎಲ್ಲರೂ ಸ್ಕೂಲ್ಗೆ PG ರೂಮ ಮಾಡ್ಕೊಂಡಿರ್ತಾರಲ್ಲ ಮಕ್ಕಳಿಗೆ, ಎಲ್ಲರೂ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಈಸಿಯಾಗಿ ಬೇಗನೆ ಮಾಡ್ಕೊಳ್ಳುವಂಥದ್ದೈತಿದು. ನೀವೆಲ್ಲರೂ ಟ್ರೈ ಮಾಡಿರಿ, ಸೂಪರಾಗಿರ್ತೈತಿ. ನನ್ನ ಈ ರೈಸ್ ರೆಸಿಪಿ ನೀವೆಲ್ಲರಿಗೂ ಇಷ್ಟ ಆಗ್ತೈತಿ. ಡೆಫಿನೆಟಾಗಿ ನೀವು ಮನೆಯಲ್ಲಿ ಮಾಡಿ ನನಗೆ ಹೆಂಗೆ ಬಂತಂತೆ ನೀವು ಮೆಸೇಜ್ ಮೂಲಕ ತಿಳಿಸ್ರಿ. ಮತ್ತು ರೈಸ್ ಮಾತ್ರ ಸೂಪರಾಗಿರ್ತೈತಿ. ನನ್ನ ಎಲ್ಲ ಥರ ಅಡುಗೆಗಳಿಗೆ ಇದೇ ರೀತಿ ನೀವೆಲ್ಲರೂ ಸಪೋರ್ಟ್ ಮಾಡತ್ತೀರಿ. ಇನ್ನೂ ಹೆಚ್ಚು ಲೈಕ್ ಮಾಡಿರಿ, ಶೇರ್
ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಮತ್ತು ನೀವು ಯಾರೆಲ್ಲ ನನ್ನ ಚಾನಲ್ನ ಈ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆದರೂ ಲೈಕ್ ಬಟನ್ ಕೊಡೋದು ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದರೂ ಹೀಗೆ ಇರಲಿ. ನಿಮಗೆ ಇನ್ನೂ ಹೆಚ್ಚು ನನ್ನ ಎಲ್ಲ ರೆಸಿಪಿಗಳನ್ನು ಮಾಡಿತು ಹಾಕ್ತಾ ಇರ್ತೇನೆ. ನಿಮ್ಮ ಸಪೋರ್ಟ್ ಯಾವಾಗಿದ್ದರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.